ನಗರದ ಖಾಸಗಿ ಹೋಟೆಲ್ನಲ್ಲಿ ಇಂದು ಅತಿ ಹಿಂದುಳಿದ ಮಠಾಧೀಶರ ಮಹಾಸಭಾ ವತಿಯಿಂದ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ಈ ಸುದ್ದಿಗೋಷ್ಠಿಯಲ್ಲಿ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭಾದ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ 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 ಬಸವನಾಗಿ ದೇವಶರಣರು ಚಿತ್ರದುರ್ಗ ಪೀಠ ಮತ್ತು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ಶ್ರೀ ಪ್ರಣವಾನಂದರಾಮ ಮಹಾಸ್ವಾಮಿಗಳು ಸೇರಿದಂತೆ ಹಲವು ಮಠಾಧೀಶರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಹಿಂದುಳಿದ ಹಾಗೂ ಅತಿ ಹಿಂದುಳಿದ ಜಾತಿಗಳಾದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸೇರಿದಂತೆ ಹಲವು ಸಮುದಾಯಗಳಿಗೆ ಸರ್ಕಾರದಿಂದ ಆಗುತ್ತಿರುವ ಅನ್ಯಾಯದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಇದೇ ತಿಂಗಳು 18ನೇ ತಾರೀಕು ಚಿತ್ರದುರ್ಗದಲ್ಲಿ ಸಮುದಾಯದ ಪ್ರಮುಖರ ಸಭೆ ಏರ್ಪಡಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸ್ವಾಮೀಜಿ ತಿಳಿಸಿದರು. ನಾವಿವತ್ತು ಜಾಗೃತಿ ಮೊದಲು ಮಾಡತಕ್ಕಂಥದ್ದು ಏನು ಅಂದರೆ, ಮತ್ತು ರಾಜಕೀಯ ಶಕ್ತಿಯನ್ನೇ ನಮ್ಮ ಅತಿ ಹಿಂದುಳಿದ ವರ್ಗಗಳಿಗೆ ಬೇಕು. ನಮಗೆ ಆ ಅತಿ ಹಿಂದುಳಿದ ವರ್ಗಗಳು ಇವತ್ತು ಹೇಳ್ತಾರೆ ಏನಂತ, ಸಾಮಾಜಿಕ ನ್ಯಾಯ ಅಂತ. ಎಷ್ಟು ಹಿಂದುಳಿದ ವರ್ಗಕ್ಕೆ ಸೀಟ್ ಕೊಟ್ಟರು ಇವತ್ತು ವಿಧಾನಸಭಾ ಚುನಾವಣೆಯಲ್ಲಿ? ಎಷ್ಟು ಅತಿ ಹಿಂದುಳಿದ ವರ್ಗ? ಕುಂಬಾರ ಸಮುದಾಯದಲ್ಲಿ ಯಾರಿಗೂ ಕೊಟ್ರಿ? ಮಡಿವಾಳ ಸಮುದಾಯದಲ್ಲಿ ಯಾರಿಗೂ ಕೊಟ್ರಿ? ಇದೆಲ್ಲ ಬೇಕಲ್ವಾ? ಅದಕ್ಕೋಸ್ಕರ ಈ ರಾಜ್ಯದ ಮೆಜಾರಿಟಿ ಯಾರಿದ್ದಾರೋ ಅವ್ರಿಗೆಲ್ಲವನ್ನೇ ಕೊಡ್ತಕ್ಕಂಥದ್ದು ಕಾಣುತ್ತಾ ಇದೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಸಂವಿಧಾನದಲ್ಲಿ ಏನೇನು ಹಕ್ಕುಗಳಿವೆ ಈ ಹಕ್ಕುಗಳ ಬಗ್ಗೆ ನಮ್ಮ ಜನಾಂಗಕ್ಕೆ ಜಾಗೃತೆಯನ್ನ ಮೂಡಿಸಿ ರಾಜಕೀಯ ಶಕ್ತಿಯನ್ನೇ ಪಡೆದು ಆ ರಾಜಕೀಯ ಕಾನೂನುಗಳು ಎಲ್ಲೇ ರಚನೆ ಆಗುತ್ತೆ ವಿಧಾನಸಭೆಯಲ್ಲಿ, ಅಲ್ಲಿ ನಾಯಕರುಗಳನ್ನ ಏನ್ ಮಾಡಿದ್ದಾರೆ, ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ಅದೇ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಕೋಲಿ ಸಮಾಜದ ನಾಯಕರುಗಳಾದ ಶ್ರೀ ಬಾಬುರಾವ್ ಸುಂಜರಸೂರ್ ಅಂತ ನಾಯಕರನ್ನ ಕಡೆಗಣಿಸಿರ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಲಂಬಾಣಿ ಸಮುದಾಯದಲ್ಲಿ ಕಡೆಗಣಿಸಿರ್ತಕ್ಕಂಥ ಶಿವಮೂರ್ತಿ ನಾಯಕ್, ಸೋನಿಯಾ ಗಾಂಧಿ ಅವರ ಜೊತೆಯೂ ಕೂಡ ಬಹಳಷ್ಟು ಆತ್ಮ ಸಂಬಂಧ ಇರತಕ್ಕಂಥ ಮಾಜಿ ಮಂತ್ರಿಗಳು, ಮಾಜಿ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಮೂರ್ತಿ ನಾಯಕರು ಮತ್ತು ನೇಕಾರ ಸಮಾಜದ ಕೆ.ಸಿ. ಕೊಂಡಯ್ಯನವರು, ಇವರಲ್ಲಿ ಇವತ್ತು ಎಲ್ಲಿದೆ ರಾಜ್ಯದಲ್ಲಿ? ಅದಕ್ಕೆ ನಾನು ಹೇಳತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷ ಇವತ್ತು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಪಾಠ ಕಲಿದಿದ್ದೀವಿ. ಹೆಂಗ್ ಕಲಿದಿದ್ದೀವಿ? ನಿಮ್ಮ ಜೊತೆ ಇಷ್ಟು ಗ್ಯಾರಂಟಿಗಳು ಕೊಟ್ಟರು ಸಹ ಈ ರಾಜ್ಯದ ಅತಿ ಹಿಂದುಳಿದ ವರ್ಗಗಳು ನಿಮ್ಮನ್ನ ಕೈ ಬಿಟ್ಟರು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ. ದಿಸ್ ಇಸ್ ದಿ ಪಾಯಿಂಟ್. ಇದು ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೋಬೇಕು, ಕಾಂಗ್ರೆಸ್ ಎಲ್ಲರೂ ಅರ್ಥ ಮಾಡಿಕೊಳ್ಳಲೇಬೇಕಾಗುತ್ತೆ. ಯಾಕೆ ದೇಶದಲ್ಲಿ ಕಾಂಗ್ರೆಸ್ ಇರಲೇಬೇಕು ಅಂತದ್ದು ಕೂಡ ನಮ್ದು ಕೂಡ ಆಶಯ. ಯಾಕಂದ್ರೆ ವಿರೋಧ ಪಕ್ಷ ಇರಬೇಕು ದೇಶದಲ್ಲಿ. ಆದ್ರೆ ಅದನ್ನ ಅಸ್ತಿತ್ವ ಕಳೆಯುವ ರೀತಿಯಲ್ಲಿ ನೀವೇನು ಮಾಡುತ್ತಾ ಇದ್ದೀರಲ್ಲ, ಇದು ನಾವು ಒಪ್ಪೋದಿಲ್ಲ. ಇದರ ಮಾನ್ಯ ಮುಖ್ಯಮಂತ್ರಿಗಳು 2013ರಿಂದ 18ವರೆಗೆ ಮುಖ್ಯಮಂತ್ರಿ ಆದ್ರು. ಈಗ 1.5 ವರ್ಷ ಆಗಕ್ಕೆ ಬಂತು. ಒಟ್ಟೆಷ್ಟಾಯ್ತು? 6.5 ವರ್ಷಕ್ಕೆ ಬಂತು. ಈಗ ಈ 6.5 ವರ್ಷದಲ್ಲಿ ಅತಿ ಹಿಂದುಳಿದ ವರ್ಗಗಳಿಗೆ ನೀವು ಎಷ್ಟೆಷ್ಟು ಹಣೆಯನ್ನ ಕೊಟ್ಟಿದ್ದೀರಿ, ಏನೇನು ರಾಜಕೀಯ ಅವರಿಗೆ ಸ್ಥಾನಮಾನಗಳು ಕೊಟ್ಟಿದ್ದೀರಿ, ಆ ಅಲ್ಪಸಂಖ್ಯಾತವರಿಗೂ ಕೂಡ ಅಲ್ಪಸಂಖ್ಯಾತವರ ಹೆಸರು ಹೇಳುತ್ತೀರಿ. ಇವತ್ತು ಆ ಅಲ್ಪಸಂಖ್ಯಾತವರಿಗೆ ಯಾವ ರೀತಿ ಮೇಲೆ ತಂದ್ರಿ? 3-4 ಜನರನ್ನೇ ಬೆಳೆಸಿರ್ಬೋದು, ಅದರ ಸಮುದಾಯಕ್ಕೆ ಎಷ್ಟು ಇನ್ಸ್ಟಿಟ್ಯೂಷನ್ ಕೊಟ್ಟಿದ್ದೀರಿ, ಎಷ್ಟು ಮಹಿಳೆಗಳ ಮೇಲೆ ತಂದ್ರೆ? ಅದರಿಂದ ರಾಜಕೀಯಕ್ಕೆ ನೀವು ಉಪಯೋಗಿಸುವುದಲ್ಲ, ಅವರ ನಿಜವಾದ ಸ್ಥಾಯಿಯಾದ ಅವರ ಆ ಉನ್ನತಿ ಇದೆಯಲ್ಲ, ಅದು ಕಾರಣಕ್ಕೋಸ್ಕರ ನೀವು ಏನೂ ಇಲ್ಲಿ ಮಾಡುತ್ತಾ ಇಲ್ಲ ಅಂತಕ್ಕಂಥದ್ದು. ನಾವಿಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಂದರೂ ಕೂಡ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಕರ್ನಾಟಕ ರಾಜ್ಯದಿಂದ 17 ಸೀಟ್, ಎಷ್ಟು ಸೀಟ್? 19 ಸೀಟ್ ಸಿಕ್ಕಿರೋ. ಕೇಂದ್ರ ಮಂತ್ರಿಗಳನ್ನೇ ಘೋಷಣೆ ಮಾಡಿದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಯಾರಿಗೂ ಕೊಟ್ಟಿಲ್ಲ. ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಇದ್ದಾರೆ, ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಇದ್ದಾರೆ, ಸೀನಿಯರ್ ಮೋಸ್ಟ್ ಆಗಿರ್ತಕ್ಕಂಥ ಬಿಜಾಪುರದ ಶ್ರೀ ಜಗದನಿಗೆ ಅವರು ಇದ್ದಾರೆ. ಇವರೆಲ್ಲ 7 ಸಲ 8 ಸಲ ಗೆದ್ದವರು. ಯಾಕೆ ಒಬ್ಬರಿಗೂ ಕೊಡಬೇಕಿತ್ತಲ್ಲ ನೀವು ಮಂತ್ರಿಗಳಾಗಿ? ಕೊಟ್ಟವರು ಯಾರಿಗೆ? ಎಲ್ಲ ಮೇಲ್ವರ್ಗದವರಿಗೆ. ಇದು ನಾವು ಗಮನಿಸಿದ್ದೀವಿ. ಬಿಜೆಪಿಯವ್ರಿಗೂ ಹೇಳ್ತಾ ಇದ್ದೀನಿ, ಇದೂ ಗಮನಿಸಿದ್ದೀವಿ. ಅದಕ್ಕೆ ಎಲ್ಲಿಯೂ ಕೂಡ ಮತ್ತೆ ಈಗ ರಾಜ್ಯ ಸರ್ಕಾರಲ್ಲಿ ಹಿಂದುಳಿದ ಆಯೋಗಗಳು ಮತ್ತು ನಿಗಮಗಳು ಇದೆಲ್ಲವನ್ನೇ ನೋಡಿದ ಕೇವಲ 1-2 ಜಾತಿಗೆ ಸೀಮಿತವಾಗಿರತಕ್ಕಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಕೇವಲ 1-2 ಜಾತಿಗಷ್ಟೇ ಬಿಟ್ಟು ಬೇರೆ ಸಮುದಾಯಗಳನ್ನೇ ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತೇನಿದೆಯಲ್ಲ, ಈ ಸಮುದಾಯ ದಡ್ಡರಲ್ಲ. ನಿಮಗೆ ಜೈಕಾರ ಕೂಗಕ್ಕಷ್ಟೇ ಅಲ್ಲ, ನಿಮ್ಮನ್ನ ಅಧಿಕಾರ ಸ್ಥಾನಕ್ಕೆ ತಂದು ಕೂಡಿಸುವುದಲ್ಲ, ಅಲ್ಲಿ ನಿಲ್ಲಿಸೋದಕ್ಕೂ ಕೂಡ ಈ ಸಮುದಾಯಕ್ಕೆ ಶಕ್ತಿ ಇದೆ ಅಂತಕ್ಕಂಥದ್ದು ತಾವು ತಿಳಿದುಕೊಳ್ಳಬೇಕು ಅಂತ ಮಾತು ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಆಗಸ್ಟ್ 18ನೇ ತಾರೀಕು ಮುಖಂಡರ ಸಭೆಯನ್ನ ನಾವು ಕರಿತಾ ಇದ್ದೀವಿ. ಅಲ್ಲಿ ಏನೇನು ಮಾಡಬೇಕು ಅನ್ನೋಂಥ ಹಿತಾಸಕ್ತಿಗೆ ನಾವು ಎಲ್ಲರೂ ಕೂಡ ಕಮಿಟ್ ಆಗಿದ್ದೀವಿ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೇನಾರ ಪ್ರಶ್ನೆ ಇದ್ದರೆ ಕೇಳ್ಬೋದು. ಆರಂಭ ಮಾಡಲಿ ಚರ್ಚೆಗಳೆಲ್ಲ ಹೋದ್ರೆ ನಮ್ಮ ಬೇಡಿಕೆ. ಅವ್ರು ಮಾತಾಡ್ಬಿಡಿ, ಅವ್ರು ಹೌಸ್ ಇರೋದೇ ಅದಕ್ಕೋಸ್ಕರ. ನಾವೇನು ತಲೆ ಕೆಡಿಸ್ಕೊಳ್ಳೋಕೆ ಇಲ್ಲ. ಸಂವಿಧಾನಕ್ಕೆ ನಾವು ಇವತ್ತು
ಬೆಂಗಳೂರು ಮಹಾನಗರದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಇಷ್ಟೇ. ಏನು ಅತಿ ಹಿಂದುಳಿದ ಮಠಾಧೀಶರ ಒಂದು ಪೂರ್ವಭಾವಿ ಸಭೆ ಮತ್ತು ಮುಂದಿನ ನಿರ್ಣಯಗಳನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಮತ್ತು ಸರ್ಕಾರಕ್ಕೆ ಯಾವ ರೀತಿ ಮನವರಿಕೆ ಮಾಡಬೇಕು ಅನ್ನೋದನ್ನು ವಿಷಯವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಬಹಳ ಮುಖ್ಯವಾದಂಥ ವಿಷಯ ಏನು ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಏನು ಮೀಸಲು ಇಡಬೇಕಾಗಿರ್ತಕ್ಕಂಥ ಏನು ಹಣ ಇದೆ, 14,000 ಕೋಟಿ ಹಣ, ಇವತ್ತು ನಾವು ಹಿಂದುಳಿದ ದಲಿತರ ಕಲ್ಯಾಣ ಮಾಡ್ತಾ ಇದ್ದೇವೆ, ಉದ್ಧಾರ ಮಾಡ್ತಾ ಇದ್ದೇವೆ ಅಂತ ಹೇಳಿ ಏನು ಸರ್ಕಾರ ಹೇಳ್ತಾ ಇದೆ, ಅದನ್ನು ತಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ತಾ ಇರೋದು ಅದು ನಮಗೆ ಯಾರಿಗೂ ಕೂಡ ಸರಿ ಕಾಣ್ತಾ ಇಲ್ಲ, ಸರಿ ಅನ್ನಿಸ್ತಾ ಇಲ್ಲ. ಹಾಗಾಗಿ ಅದನ್ನು ಸರ್ಕಾರ ಬೇರೆ ಯಾವುದೇ ಒಂದು ಗ್ಯಾರಂಟಿಗಳಿಗೆ ಬಳಸದೆ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಏನು ಮೀಸಲಿರ್ತಕ್ಕಂಥ ಹಣ ಅವರ ಏಳಿಗೆಗೆ, ಅವರ ಉದ್ಧಾರಕ್ಕೆ, ಫಲಾನುಭವಿಗಳಿಗೆ ಕೊಡ್ತಕ್ಕಂಥ ಒಂದು ಕೆಲಸ ಆಗಬೇಕು ಅಂತೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ಮಾಡಿದ್ದೇವೆ. ಇನ್ನು ಹಲವಾರು ವಿಚಾರಗಳನ್ನು ಪರಮ ಪೂಜ್ಯರು ಕೂಡ ತಿಳಿಸಿದ ಅನ್ನೋದಕ್ಕೆ ನಾನು ಬಯಸ್ತೇನೆ. ಧನ್ಯವಾದಗಳು. 18ರ ಏನು ಮುಖಂಡರ ಸಭೆ ಕರೆದಿದೆ, ಬುದ್ಧಿ ನೀವು ಹೇಳಿ. 18ರ ಸಭೆ ವಿಚಾರ ಚಿತ್ರದುರ್ಗದಲ್ಲಿ ಸ್ವಾಮೀಜಿಯವರು ಹೇಳಿದ್ದಾರೆ. ಅದರಲ್ಲಿ ಮಹರ್ಷಿ ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ಆಗಿರತಕ್ಕಂಥ ನಾವೆಲ್ಲ ಕಂಡಿದ್ದೀವಿ. ನೇರವಾಗಿ ಕಳ್ಳತನ ಮಾಡೋದು, ಲೂಟಿ ಹೊಡೆದಿರೋದು, ಸಮುದಾಯದ SC/STಗಳನ್ನೇ ಕೂಡ ಬಿಡದೆ ಅವರ ಕಲ್ಯಾಣಕ್ಕೋಸ್ಕರ ಇಟ್ಟಿರ್ತಕ್ಕ ಹಣ ಲೂಟಿ ಹೊಡೆದ ಖಾತಕರು ಇವರು. ಹಾಗಾಗಿ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, 2016ರಿಂದ ಎಷ್ಟು ನಿಗಮಗಳು ಘೋಷಣೆ ಆಗಿದೆ ಅಷ್ಟೂ ನಿಗಮಗಳ ನ್ಯಾಯಾಂಗ ತನಿಖೆ ಆಗಬೇಕು. ಎಷ್ಟು ಹಣ ಮುಂಚೂರಾಗಿದೆ, ಅದಕ್ಕೆ ಯಾರ್ಯಾರು ನಿಗಮಕ್ಕೆ ಅಧ್ಯಕ್ಷರಾಗಿದ್ದರೋ, ಸದಸ್ಯರುಗಳಾಗಿದ್ದರೋ, ಮಂತ್ರಿಗಳಾಗಿದ್ದರೋ ಎಲ್ಲವರನ್ನ ಕೂಡ ತನಿಖೆಗೆ ಒಳಪಡಿಸಿ ಹಿಂದುಳಿದ ದಳಿತ ಸಮುದಾಯಗಳಿಗೆ ಬಹಳ ದೊಡ್ಡ ಅನ್ಯಾಯ ಇಲ್ಲಿ ಆಗಿದೆ ಅಂತಕ್ಕಂಥ ನಾವು ನೋಡಬಹುದು. ಅದಕ್ಕೆ ನಾವು ನ್ಯಾಯಾಂಗ ತನಿಖೆಗೆ ಎಷ್ಟು ನಿಗಮಗಳಿದೆಯೋ ಅಷ್ಟೂ ನಿಗಮಗಳ ಹಣದ ವಿನಿಯೋಗದ ಬಗ್ಗೆ, ಫಲಾನುಭವಿಗಳ ಆಯ್ಕೆ ಮಾಡಿರೋದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ಅಂತಕ್ಕಂಥದ್ದು ಅದು ಕೂಡ ಒತ್ತಾಯ ಮಾಡಿದ್ದೀವಿ. ಮತ್ತು ರಾಜಕಾರಣಿಗಳು, ನಾಡಿನ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಬಸನಗೌಡ ಯತ್ನಾಳ್ ಅವರು, DK ಶಿವಕುಮಾರ್ ಎಲ್ಲರೂ ಏನು ಹೇಳ್ತಾರೆ, ಸ್ವಾಮೀಜಿಗಳು ರಾಜಕಾರಣಕ್ಕೆ ಬರಬಾರದಂತ. ಇದು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ. ಸ್ವಾಮೀಜಿಗಳಿಗೆ ಮಾತನಾಡೋದಕ್ಕೆ ಹಕ್ಕಿದೆ. ಅವರು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಬದುಕುವವರು. ನೀವು ಮಠಗಳ ಜೊತೆ ಎಷ್ಟು ಸಂಪರ್ಕ, ಪೂಜ್ಯ ಭಾವನೆ ಒಂದೇ ಹಿಡ್ಕೊಂಡಿದೆ ಅಂದರೆ ಅಷ್ಟೇ ಅಲ್ಲ ನೀವು ಹಿಡ್ಕೊಂಡಿರೋದು. ನೀವು ಯಾವ್ಯಾವ ಸಮುದಾಯದಲ್ಲಿ ಸ್ವಾಮೀಜಿಗಳ ಹತ್ರ ಬಂದು ಏನೇನು ಡಿಸ್ಕಸ್ ಮಾಡಿದಿರಿ, ಯಾವ ರಾಜಕೀಯ ಚಲ್ಲಾಟವನ್ನು ಮಾಡಿದಿ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಎಷ್ಟೋ ಜನ ಸ್ವಾಮೀಜಿಗಳ ಭವಿಷ್ಯವೂ ಕೂಡ ನೀವು ಇಲ್ಲದಂಗೆ ಮಾಡಿದ್ರು ಕೂಡ ನಮಗೆಲ್ಲ ಗೊತ್ತಿದೆ. ಹಾಗಾಗಿ ನಮಗೆ ಕಡಿವಾಣ ಹಾಕೋಕೆ ಬರಬೇಡ. ನಮ್ಮ ಹಕ್ಕುಗಳ ಬಗ್ಗೆ ನಾವು ಮಾತನಾಡುತ್ತೇವೆ. ನಮ್ಮ ಹಕ್ಕಂದರೆ ನಮ್ಮ ಜನಾಂಗದ ಹಕ್ಕುಗಳ ಬಗ್ಗೆ ನಾವು ಧ್ವನಿಪಡಿಸಬೇಕಾಗತ್ತೆ. ಧ್ವನಿ ಎತ್ತುತ್ತೇವೆ, ಮಾತನಾಡ ಸಾಧ್ಯವಾಗುತ್ತಂದರೆ ಮುಂದಿನ ವಿಧಾನಸಭೆಯಲ್ಲಿಯೂ ಕೂಡ 2028 ನಡೆಯುವ ವಿಧಾನಸಭೆಯಲ್ಲಿ ಕೂಡ ಮಿನಿಮಮ್ 10 ಜನ ಸ್ವಾಮೀಜಿಗಳು, ಯಾವ ಸಮುದಾಯ ಸ್ವಾಮಿಗಳಾಗಲಿ 10 ಜನ ಸ್ವಾಮಿಗಳನ್ನ ವಿಧಾನಸಭೆಯಲ್ಲಿ ಕಳಿಸಿದ್ರೆ ಒಳ್ಳೇದಂತ ಭಾವನೆಯಲ್ಲಿ ಇರೋರು ನಾವು. ಯಾಕಂದರೆ ಸಂವಿಧಾನ ನಿಮಗೆ ಒಬ್ಬರಿಗೇನು ಬರೆದಿಲ್ಲ, ಇವರೇ ಮಾಡಬೇಕು ಅಂತ ಹೇಳಿಲ್ಲ. ನಮಗೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಕ್ಕನ್ನು ಕೊಟ್ಟಿದ್ದೇವೆ. ಆ ಹಕ್ಕನ್ನು ನಾವು ದೇವಸ್ಥಾನ, ದೇವರು, ಪೂಜಾ ಪುನಸ್ಕಾರ ಹೇಗೆ ನಾವು ಭಾವನಾತ್ಮಕವಾಗಿ ಮಾಡುತ್ತೇವೋ ಇದು ಕೂಡ ನಮಗೆ ಅದೇ ರೀತಿಯಲ್ಲಿ ನಮಗೇನಿದೆ, ಬಹಳ ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿ ಹಿಂದುಳಿದ ದಳಿತ ವರ್ಗಗಳನ್ನೇ ಇವತ್ತು ಮೋಸಕ್ಕೊಳಪಡಿಸಿ ಅವರಿಗೆ ಸುಮ್ಮನೆ ಭರವಸೆವನ್ನೇ ಕೊಟ್ಟು ನಾವು ನಿಮ್ಗೆ ಇದು ಮಾಡ್ತಾ ಇದ್ದೀವಿ, ಅದು ಮಾಡ್ತಾ ಇದ್ದೀವಿ ಅಂತ ಹೇಳಿ ಯಾವತ್ತೂ ನೀವು ಮಾಡಲಿಲ್ಲ. ಆ ಹಿಂದುಳಿದ ದಳಿತ ನಾಯಕರುಗಳಿಗೆ ಯಾವುದೂ ಸ್ಥಾನಮಾನವನ್ನು ಕೊಡಲಿಲ್ಲ. ಸ್ವಾಮೀಜಿಯವರು ಹೇಳಿದ್ದಾರೆ, ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗೋದಕ್ಕೆ ಪರಮೇಶ್ವರಕ್ಕೆ ಹಕ್ಕಿದೆ, BK ಹರಿಪ್ರಸಾದ್ ಅವ್ರ ಹಕ್ಕಿದೆ, ಮತ್ತು ಸಾಕಷ್ಟು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಹಕ್ಕಿತ್ತು. ಆದರೆ ಯಾಕೆ ಆಗ್ತಾ ಇಲ್ಲ, ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಇದು? ಅದರಿಂದ ಇದೆಲ್ಲವನ್ನೇ ಕೂಡ ರಾಜಕೀಯದ ಗಿಮಿಕ್ ಅಂತಕ್ಕಂಥದ್ದು ನಾವು ಹೇಳಬಹುದು. ಈ ಗಿಮಿಕ್ ಅರ್ಥ ಮಾಡಿಕೊಂಡಿದೆ ನಾವೆಲ್ಲರೂ ಕೂಡ. ಅದು ಪ್ರಕಾರ ನಾವು ಹೋರಾಟ ಮಾಡ್ತೀವಿ. ಒಟ್ಟಾರೆ ನಮ್ಮ ಸಮುದಾಯದ ಅದು ಹಿಂದುಳಿದ ವರ್ಗದಲ್ಲಿ ನಾವು ಸುಮಾರು 25 ಜನಾಂಗದ ಸ್ವಾಮೀಜಿಗಳಿದ್ದೇವೆ. ಅಷ್ಟೂ ಜನ ಸ್ವಾಮೀಜಿಗಳು ಅವರ ಒಂದಷ್ಟು ಮಠ ಸಮುದಾಯದ ಕುಲಬಾಂಧವರು ಸೇರಿಕೊಂಡು ಆಗಸ್ಟ್ 18ನೇ ತಾರೀಕು ಚಿತ್ರದುರ್ಗದಲ್ಲಿ ನಾವೇನು ಮಾಡಿದ್ದೀವಿ, ಒಂದು ಕಾರ್ಯಕ್ರಮವನ್ನು, ಜಾಗೃತಿ ಸಭೆಯನ್ನೇ, ವಿಶೇಷ ಸಭೆಯನ್ನು ಮಾಡುತ್ತೇವೆ. ಅದಾದ ಮೇಲೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬೃಹತ್ ಸಮಾವೇಶ ಕೂಡ ನಾವು ಅದು ಹಿಂದುಳಿದ ವರ್ಗದ ನೇತೃತ್ವದಲ್ಲಿ, ಪರಮೇಶ್ವರ ಅವರ ನೇತೃತ್ವದಲ್ಲಿ
ನಮ್ಮ BK ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ನಮ್ಮ ಲಂಬಾಣಿ ಸಮುದಾಯದ ನಮ್ಮ ಶ್ರೀಮೂರ್ತಿ ನಾಯ್ಕ ಅವರು, KC ಕೊಂಡಯ್ಯನವರು, ಇವರನ್ನೆಲ್ಲ ಕರೆದು ಯಾರ್ಯಾರು ಮೂಲೆ ಗ್ರೂಪ್ ಮಾಡಿದ್ದಾರೆ ಇವರು ಅವ್ರನ್ನೆಲ್ಲ ಮತ್ತೆ ನಾವೇನು ಮಾಡ್ತೀವಿ ಸಮುದಾಯದ ಮುನ್ನಡೆ ತಂದು ಮುಖ್ಯವಾಹಿನಿ ತಂದು ಅವರ ಜೊತೆ ನಿಂತ್ಕೊಳ್ಳುವ ಮೂಲಕ ಈ ಸಮುದಾಯದ ಜೊತೆ ನಿಂತ್ಕೊಳ್ಳುತ್ತೀವಿ ಅಂತ ಭಾವನೆಯಲ್ಲಿ ನಾವು ಜಾಗೃತಿ ನಾವು ಮಾಡ್ತೀವಿ. ಥ್ಯಾಂಕ್ ಯು.